ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾತಾಡೋ ವಿಷಯನ ಕೇಳಿ ಕೆಲವ್ರಿಗೆ ಇದು ಸರಿ ಇಲ್ಲ ಅಂತ ಅನಿಸ್ಬೋದು, ಕೆಲವ್ರಿಗೆ ಇದು ನನ್ನ ಜೀವನದ ಕಥೆನೇ ಅಂತ ಅನಿಸ್ಬೋದು. ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಜೀವನದಲ್ಲಿ ನಿಮಗಿಂತ ತುಂಬ ಹಿರಿಯರಾದ ಅಥವಾ ಕಿರಿಯರಾದ ಯಾರ ಮೇಲಾದರೂ ಒಂದು ಆಳವಾದ ಆಕರ್ಷಣೆ ಅನಿಸಿದೆಯಾ? ಯಾಕೆ ಹೀಗೆ ಅಂತ ಅರ್ಥ ಆಗಿರಲ್ಲ, ಆದರೆ ಆ ಫೀಲಿಂಗ್ ಇದ್ದೇ ಇರುತ್ತೆ. ಇದನ್ನ ನೋಡಿ ಸಮಾಜ ತಕ್ಷಣ ಏನಂದ್ಕೊಳ್ಳುತ್ತೆ ಅಂದರೆ, ಇದು ಸರಿ ಇಲ್ಲ, ಇದು ವಿಚಿತ್ರವಾಗಿದೆ ಅಲ್ಲ, ಇದೆಲ್ಲ ಸೆಟ್ ಆಗಲ್ಲ ಅಂತ ರಿಜೆಕ್ಟ್ ಮಾಡಿಬಿಡುತ್ತೆ. ಆದರೆ ಒಂದು ಕ್ಷಣ ಯೋಚಿಸಿ, ಆ ಆಕರ್ಷಣೆ ಸಾಧಾರಣ ಅಟ್ರಾಕ್ಷನ್ ಅಲ್ಲದೆ ಇದ್ದರೆ, ಅದು ಈ ಪ್ರಪಂಚ ನಿಮ್ಮ ಸೋಲ್ನ ಬದಲಿಸೋಕೆ ಮಾಡ್ತಿರೋ ಒಂದು ಪ್ರಕ್ರಿಯೆ ಆಗಿದ್ದರೆ. ಇವತ್ತು ನಾನು ಮಾತಾಡ್ತಿರೋದು ಏಜ್ ಗ್ಯಾಪ್ ರಿಲೇಷನ್ಶಿಪ್ಸ್ ಬಗ್ಗೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಬಗ್ಗೆ, ಸೋಲ್ ಫ್ರೀಕ್ವೆನ್ಸಿ ಬಗ್ಗೆ. ಇದನ್ನು ಕೇಳಿ ಸಮಾಜ ಏನು ಹೇಳುತ್ತೆ ಅನ್ನೋದಕ್ಕಿಂತ ನಿಮ್ಮ ಆತ್ಮ ಏನು ಹೇಳುತ್ತೆ ಅನ್ನೋದನ್ನ ಕೇಳಿ. ಈ ಟಾಪಿಕ್ನ ನನಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಇದರ ಬಗ್ಗೆ ತಿಳ್ಕೊಂಡ್ಮೇಲೆ ಈ ವಿಚಾರದಲ್ಲಿ ನನಗೆ ಇದ್ದ ಡೌಟ್ಸ್ಗೂ ಆನ್ಸರ್ ಸಿಕ್ತು. ಆ್ಯಂಡ್ ಈ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿಯೂ ಅನಿಸ್ತು. ನಿಮ್ಮ ಜೀವನದಲ್ಲಿ ಇಂಥ ಒಂದು ಅನುಭವ ಆಗಿದೆಯಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಸರಿ, ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ವಿಷಯ, ಏಜ್ ಗ್ಯಾಪ್ ಇರೋ ಸಂಬಂಧ ಕಂಡ ತಕ್ಷಣ ಸಮಾಜ ಏನಂದ್ಕೊಳ್ಳುತ್ತೆ? 10ರಿಂದ 15 ವರ್ಷ ಅಥವಾ ಹೆಚ್ಚು ಏಜ್ ಗ್ಯಾಪ್ ಇರೋ ಒಂದು ಕಪಲ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಮೊದಲು ಬರೋದು ಏನು? ಒಂದು ಡೌಟ್, ಇದ್ಯಾಕೆ ಹೀಗಿದ್ದಾರೆ ಅಂತ. ಸಮಾಜ ತಕ್ಷಣ ಲೇಬಲ್ಸ್ ಹಾಕುತ್ತೆ. ಮಿಡಲ್ ಕ್ಲಾಸ್ ಲೈಫ್ ಕ್ರಿಸೈಸ್ ಇರಬೇಕು, ಏನೋ ಅಫೇರ್ ಇರ್ಬೋದು, ಇಲ್ಲ ಹಣಕ್ಕೋಸ್ಕರ ಹೀಗೆ ಮಾಡಿರ್ತಾರೆ, ಫಿನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ ಇರಬೇಕು ಅಂತ. ಯಾಕಂದರೆ ಸಮಾಜ ಎಲ್ಲ ಸಂಬಂಧಗಳನ್ನ ಒಂದು ಆಲ್ಗರಿದಮ್ ಥರ ನೋಡುತ್ತೆ. ವಯಸ್ಸು ಸೇಮ್ ಇರಬೇಕು, ಎಜುಕೇಷನ್ ಒಂದೇ ಮಟ್ಟದಲ್ಲಿರಬೇಕು, ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗಬೇಕು ಅನ್ನೋ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡಿರುತ್ತೆ. ಈ ಚೆಕ್ ಲಿಸ್ಟಲ್ಲಿ ಮ್ಯಾಚ್ ಆಗದೆ ಇರೋ ಯಾವ ಸಂಬಂಧನ ನೋಡಿದ್ರೂ ಸಮಾಜ ಅದನ್ನು ತಪ್ಪು ಅಂತ ತಕ್ಷಣ ಜಡ್ಜ್ ಮಾಡುತ್ತೆ. ಆದರೆ ಆ ಜಡ್ಜ್ಮೆಂಟ್ ಸರಿನಾ ಅಂತ ಯಾರೂ ಥಿಂಕ್ ಮಾಡಿರಲ್ಲ. ಎರಡನೇ ವಿಷಯ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂದರೆ ಏನು? ಎಲ್ಲ ಏಜ್ ಗ್ಯಾಪ್ ರಿಲೇಷನ್ಶಿಪ್ಸ್ ಒಂದೇ ಥರ ಅಲ್ಲ. ಕೆಲವು ರಿಲೇಷನ್ಶಿಪ್ಸಲ್ಲಿ ನಿಜವಾಗ್ಲೂ ಹಣ ಅಥವಾ ಮ್ಯಾನಿಪ್ಯುಲೇಷನ್ ಇರ್ಬೋದು. ಆದರೆ ಕೆಲವು ರಿಲೇಷನ್ಶಿಪ್ಸ್ ಇರುತ್ತೆ, ಅಲ್ಲಿ 2 ಜನ ಒಂದು ಸರಿ ಭೇಟಿಯಾದ ತಕ್ಷಣ ನಾನು ಇವ್ರನ್ನ ಯಾವಾಗಲೂ ಮೀಟಾಗಿ ಇವ್ರ ಜೊತೆ ಬದುಕಿರೋ ಥರ ಫೀಲ್ ಆಗ್ತಿದೆಯಲ್ವಾ ಅಂತ ಅನಿಸುತ್ತೆ. ಅದನ್ನು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಕರೀತಾರೆ. ಟ್ವಿನ್ ಫ್ಲೇಮ್ ಅಂದರೆ 2 ಜ್ವಾಲೆಗಳು ಒಂದೇ ಮೂಲದಿಂದ ಬಂತು ಅಂತ ಅರ್ಥ. ನಮ್ಮ ಆತ್ಮಕ್ಕೆ ವಯಸ್ಸಿಲ್ಲ, ಹುಟ್ಟಿದ ವರ್ಷ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಆತ್ಮ ಅನ್ನೋದು ಒಂದೇ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. 2 ಆತ್ಮಗಳ ಫ್ರೀಕ್ವೆನ್ಸಿ ಮ್ಯಾಚ್ ಆದ ತಕ್ಷಣ ಆ ಸಂಪರ್ಕ ಸಾಧ್ಯ ಆಗುತ್ತೆ. ಒಂದು ಅದ್ಭುತವಾದ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹಳೆಯ 1980ರ ರೇಡಿಯೋ ಇದೆ, ಮರದ ಪೆಟ್ಟಿಗೆಯಲ್ಲಿ ಮಾಡಿದ್ದು. ಇನ್ನೊಂದು ನಿನ್ನೆ ರಿಲೀಸ್ ಆದ ಲೇಟೆಸ್ಟ್ ಬ್ಲೂಟೂತ್ ಡಿಜಿಟಲ್ ರೇಡಿಯೋ ಇದೆ. ನೋಡೋಕೆ 2 ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಎರಡನ್ನು ಒಂದೇ FM ಸ್ಟೇಷನ್ಗೆ, ಫಾರ್ ಎಕ್ಸಾಂಪಲ್ 98.3 ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದ್ರೆ ಏನಾಗುತ್ತೆ? 2ರಲ್ಲೂ ಎಕ್ಸಾಕ್ಟಾಗಿ ಒಂದೇ ಸಾಂಗ್ ಬರುತ್ತೆ. ಯಾಕಂದರೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿದೆ. ಆ ರೇಡಿಯೋನ ಹೊರಗಿನ ಆಕಾರ, ಅದರ ಬಾಡಿ ಇದ್ದ ಹಾಗೆ ನಮ್ಮ ದೇಹ, ಒಳಗಿರೋ ರಿಸೀವರ್ ಅಂದರೆ ನಮ್ಮ ಆತ್ಮ. ಆ ಆತ್ಮಕ್ಕೆ ವಯಸ್ಸಿಲ್ಲ, ಅದಕ್ಕೆ ಕೇವಲ ಫ್ರೀಕ್ವೆನ್ಸಿ ಮಾತ್ರ ಗೊತ್ತು. 2 ವ್ಯಕ್ತಿಗಳ ಸೌಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆದ ತಕ್ಷಣ ಅವರ ಡೇಟ್ ಆಫ್ ಇಯರ್ಸ್ ಏನಿದೆ, ಬ್ಯಾಕ್ಗ್ರೌಂಡ್ ಏನಿದೆ, ವಯಸ್ಸು ಎಷ್ಟು ಅನ್ನೋದೆಲ್ಲ ಮಾಯ ಆಗುತ್ತೆ. ಅದೇ ಆ ಡೀಪ್ ಕನೆಕ್ಷನ್ನ ಶಕ್ತಿ. ಮೂರನೇ ವಿಷಯ, ಏಜ್ ಗ್ಯಾಪ್ ಕನೆಕ್ಷನಲ್ಲಿ ಇಬ್ಬರು ಏನನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ? ಏಜ್ ಗ್ಯಾಪ್ ಇರೋ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇಬ್ಬರು ಒಂದಕ್ಕೊಂದು ಪೂರಕವಾಗಿರ್ತಾರೆ. ಒಂದು ಕ್ಷಣ ಥಿಂಕ್ ಮಾಡಿ, ವಯಸ್ಸಾದ ವ್ಯಕ್ತಿ ಹೇಗಿರ್ತಾರೆ? ಜೀವನದಲ್ಲಿ ಅನೇಕ ಕಷ್ಟಗಳನ್ನ ದಾಟಿ ಬಂದ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಜೀವನದ ಬಗ್ಗೆ ಒಂದು ಆಳವಾದ ಕ್ಲಾರಿಟಿ ಇರುತ್ತೆ, ಎಮೋಷ್ನಲ್ ಗ್ರೌಂಡಿಂಗ್ ಇರುತ್ತೆ. ಅಂದರೆ ಯಾವ ಸಂಬಂಧದಲ್ಲೂ ಕಾಮ್ ಆಗಿ ಇರೋಕ್ಕಾಗುತ್ತೆ ಆ್ಯಂಡ್ ಹೀಲ್ ಮಾಡೋಕ್ಕೆ ಆಗೋ ಒಂದು ಶಾಂತ ಶಕ್ತಿ ಇರುತ್ತೆ. ಆದರೆ ಕೆಲವೊಮ್ಮೆ ಆ ಹಿರಿಯ ವ್ಯಕ್ತಿ ಒಂದು ಕಂಫರ್ಟ್ ಝೋನಲ್ಲಿ ಸೆಟಲ್ ಆಗಿಬಿಟ್ಟಿರ್ತಾರೆ. ಜೀವನದ ಎಕ್ಸೈಟ್ಮೆಂಟ್ ಕಡಿಮೆ ಆಗಿರುತ್ತೆ, ಒಳಗೆ ಒಂದು ಡೆಡ್ ಆದ ಫೀಲಿಂಗ್ ಇರುತ್ತೆ. ಇಲ್ಲಿ ಕಿರಿಯ ವಯಸ್ಸಿನ ವ್ಯಕ್ತಿ ಹೇಗಿರ್ತಾರೆ ಅಂದರೆ, ಅವರಲ್ಲಿ ಉರಿಯೋ ಬೆಂಕಿ ಥರದ ಎನರ್ಜಿ ಇರುತ್ತೆ, ಬದಲಾವಣೆಗೋಸ್ಕರ ಆಳವಾದ ಹಂಬಲ ಇರುತ್ತೆ, ಜೀವನದಲ್ಲಿ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದು ಹಿರಿಯ ವ್ಯಕ್ತಿಯ ಆ ಕಂಫರ್ಟ್ ಝೋನ್ನ ಒಡೆದು ಹಾಕುತ್ತೆ. ಅವರ ಒಳಗೆ
ಹಾಗೆ ಮಲಗಿದ್ದ ಜೀವಂತಿಕೆಯನ್ನು ಮತ್ತೆ ಎಚ್ಚರಿಸುತ್ತೆ. ಅದೇ ಸಮಯ ಕಿರಿಯ ವ್ಯಕ್ತಿ ತನ್ನ ಆ ಅತ್ಯಧಿಕ ಎನರ್ಜಿಯಿಂದ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ತಿಳಿದೆ ಕನ್ಫ್ಯೂಸ್ಡ್ ಆಗಿ ಇರ್ತಾರೆ. ಹಿರಿಯ ವ್ಯಕ್ತಿಯ ಶಾಂತಿ ಮತ್ತು ವಿಸ್ಡಮ್ ಆ ಎನರ್ಜಿನ ಸರಿಯಾದ ದಿಕ್ಕಲ್ಲಿ ಗೈಡ್ ಮಾಡುತ್ತೆ. ಇಬ್ಬರು ಪರಸ್ಪರ ಟೀಚರ್ ಆಗ್ತಾರೆ, ಪರಸ್ಪರ ಸ್ಟೂಡೆಂಟ್ ಆಗ್ತಾರೆ. ಇದು ಒಂದು ಪರ್ಫೆಕ್ಟ್ ಆದ ಬ್ಯಾಲೆನ್ಸ್ ಆಗಿರುತ್ತೆ. 4ನೇ ವಿಷಯ, ಸಮಾಜದ ಪ್ರೆಷರ್ ಮತ್ತು ಅದರ ಆಳವಾದ ಅರ್ಥ. ಸಮಾಜ ಈ ಸಂಬಂಧನ ಒಪ್ಕೊಳ್ಳಲ್ಲ, ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಫ್ರೆಂಡ್ಸ್ ಕೂಡ ಜಡ್ಜ್ ಮಾಡ್ತಾರೆ, ನೀನು ಮಾಡ್ತಿರೋದು ಕರೆಕ್ಟ್ ಅಲ್ಲ, ಹುಚ್ಚುತನ ಅಂತ ಎಲ್ಲ ಕಡೆ ಕೇಳ್ತಾ ಇರುತ್ತೆ. ಇಷ್ಟು ಎಕ್ಸ್ಟರ್ನಲ್ ಪ್ರೆಷರ್ ಬಂದ ತಕ್ಷಣ ಆ 2 ಜನರ ಮನಸ್ಸಲ್ಲಿ ಕೂಡ ಡೌಟ್ ಶುರು ಆಗುತ್ತೆ. ಸಮಾಜ ಹೇಳ್ತಿರೋದೇ ಸರಿ ಏನೋ, ನಾವು ಯಾವುದೋ ಇಲ್ಯೂಷನಲ್ಲಿ ಸಿಗಾಕೊಂಡಿದ್ದೀವ ಅಂತ. ಕೆಲವೊಮ್ಮೆ ಆ ಪ್ರೆಷರ್ನ ತಡೆಯೋಕ್ಕಾಗದೆ ಅವರು ದೂರ ಆಗಬಹುದು. ಆದರೆ ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು. ಅದು ಫೇಲ್ಯೂರ್ ಅಲ್ಲ, ಅದು ಆ ಟ್ವಿನ್ ಫ್ಲೇಮ್ ಜರ್ನಿಯ ಒಂದು ಭಾಗ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೀವಿನ್ನೂ ನೋಡ್ತಿದ್ದೀರಾ ಅಂದರೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮ್ಮಲ್ಲಿನ ಕನ್ಫ್ಯೂಷನ್ಗೆ ಕೆಲವು ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೈಪ್ ಮಾಡಿದ್ರಾ? ಸರಿ, ಲೆಟ್ಸ್ ಕಂಟಿನ್ಯೂ. 5ನೇ ವಿಷಯ, ಸಮಾಜ ಒಂದು ಕಂಪ್ಯೂಟರ್ ಆಲ್ಗರಿದಮ್ ಥರ ಕೆಲಸ ಮಾಡುತ್ತೆ. ಇದನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮಾಜ ಅನ್ನೋದು ಒಂದು ಕಂಪ್ಯೂಟರ್ ಆಲ್ಗರಿದಮ್ ಇದ್ದ ಹಾಗೆ. ಆ ಆಲ್ಗರಿದಮ್ಗೆ ಕೆಲವು ಡೇಟಾ ಪಾಯಿಂಟ್ಸ್ ಮಾತ್ರ ಗೊತ್ತು. ಒಬ್ಬರ ಡೇಟ್ ಆಫ್ ಬರ್ತ್, ಎಜುಕೇಷನ್, ಇನ್ಕಮ್, ಕ್ಯಾಸ್ಟ್, ರಿಲಿಜನ್ ಇದನ್ನು ಯೂಸ್ ಮಾಡಿಕೊಂಡು ಮ್ಯಾಚ್ ಮಾಡುತ್ತೆ. ಇಬ್ರಿಗೂ 30 ವರ್ಷ, ಇಬ್ಬರೂ ಇಂಜಿನಿಯರ್ ಆಗಿದ್ದರೆ ಪರ್ಫೆಕ್ಟ್ ಮ್ಯಾಚ್ ಅಂತ ಔಟ್ಪುಟ್ ಕೊಡುತ್ತೆ. ಆದರೆ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅನ್ನೋದು ಒಂದು ಓಪನ್ ಸೋರ್ಸ್ OS ಇದ್ದ ಹಾಗೆ. ಅದಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಡ, ಬ್ಯಾಂಕ್ ಬ್ಯಾಲೆನ್ಸ್ ಬೇಡ, ಅದಕ್ಕೆ ಕೇವಲ ಫ್ರೀಕ್ವೆನ್ಸಿ ಗೊತ್ತು. ಈ OSನ ಸಮಾಜದ ಆಲ್ಗರಿದಮಲ್ಲಿ ರನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಸಿಸ್ಟಮ್ ಎರರ್ ತೋರಿಸುತ್ತೆ. ಅದೇ ಸಮಾಜ ಈ ಸಂಬಂಧಗಳ ಬಗ್ಗೆ ಮಾಡೋ ಕ್ರಿಟಿಸಿಸಮ್. ಅದರ ಅರ್ಥ ಈ ಸಂಬಂಧಗಳು ತಪ್ಪು ಅಂತ ಅಲ್ಲ, ಅದು ಸಮಾಜದ ಆಲ್ಗೊರಿದಮಲ್ಲಿ ಫಿಟ್ ಆಗ್ತಿಲ್ಲ ಅಂತ ಅಷ್ಟೇ. ಸಮಾಜ ಒಂದು ಟೆಂಪ್ಲೇಟ್ ಇಟ್ಕೊಂಡಿದೆ. ಒಂದು ನಿರ್ದಿಷ್ಟ ವಯಸ್ಸಿಗೆ ಮದುವೆ, ನಂತರ ಮಕ್ಕಳಾಗಬೇಕು ಅಂತ. ಎಲ್ಲ ಸಂಬಂಧಗಳು ಆ ಟೆಂಪ್ಲೇಟ್ನ ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಆದರೆ ಟ್ವಿನ್ ಫ್ಲೇಮ್ ಸಂಬಂಧ ಆ ಟೆಂಪ್ಲೇಟ್ನ ಕಂಪ್ಲೀಟಾಗಿ ಒಡೆದು ಹಾಕುತ್ತೆ. ಅದಕ್ಕೆ ಸಮಾಜ ಅದನ್ನ ಸ್ಟ್ರಾಂಗ್ ಆಗಿ ವಿರೋಧಿಸುತ್ತೆ. 6ನೇ ವಿಷಯ, ಇದರ ನಿಜವಾದ ಪರ್ಪಸ್ ಅಹಂಕಾರನ ಒಡೆಯೋದು. ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು. ಈ ಏಜ್ ಗ್ಯಾಪ್ ಕನೆಕ್ಷನಲ್ಲಿ ಎದುರಾಗೋ ಎಲ್ಲ ತೊಂದರೆಗಳು, ಸಮಾಜದ ರಿಜೆಕ್ಷನ್, ಸ್ನೇಹಿತರ ಜಡ್ಜ್ಮೆಂಟ್, ಫ್ಯಾಮಿಲಿ ಒಪ್ಕೊಳ್ದೇ ಇರೋದು, ಇವೆಲ್ಲ ಒಂದು ಡೀಪ್ ಪರ್ಪಸ್ಗೋಸ್ಕರನೇ ಆಗುತ್ತೆ. ಅದು ಏನು? ನಮ್ಮ ಈಗೋನ ಒಡೆದಾಕೋದು. ಜಸ್ಟ್ ಥಿಂಕ್ ಮಾಡಿ, ನಮ್ಮ ಈಗೋ ಹೇಗೆ ಬಿಲ್ಡ್ ಆಗುತ್ತೆ? ಇತರರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ, ಸಮಾಜದಲ್ಲಿ ನಮ್ಮ ಇಮೇಜ್ ಹೇಗಿದೆ. ಆದರೆ 15 ವರ್ಷ ಏಜ್ ಡಿಫ್ರೆನ್ಸ್ ಇರೋ ಒಬ್ಬ ವ್ಯಕ್ತಿನ ನಿಜವಾಗಿ ಪ್ರೀತಿಸಿದ ತಕ್ಷಣ ಏನಾಗುತ್ತೆ? ಸಮಾಜ ನಿಮ್ಮನ್ನು ರೆಸ್ಪೆಕ್ಟೇಬಲ್ ಲಿಸ್ಟಿಂದ ತೆಗೆದು ಹಾಕುತ್ತೆ. ಆ ಸಮಯ ನಿಮ್ಮ ಮುಂದೆ ಒಂದು ಪ್ರಶ್ನೆ ಬರುತ್ತೆ, ಸಮಾಜದ ಅಪ್ರೂವಲ್ ನನಗೆ ಮುಖ್ಯನಾ ಅಥವಾ ನನ್ನ ಆತ್ಮ ಅನುಭವಿಸ್ತಿರೋ ಈ ಆಳವಾದ ಪ್ರೀತಿ ಮುಖ್ಯನಾ ಅನ್ನೋ ಒಂದು ಅಗ್ನಿ ಪರೀಕ್ಷೆ. ಆ ಪ್ರಶ್ನೆಯನ್ನು ಫೇಸ್ ಮಾಡಿ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಸ್ನ ಬಿಟ್ಟು ಇಂಟರ್ನಲ್ ಟ್ರೂತ್ನ ಚೂಸ್ ಮಾಡಿದ ತಕ್ಷಣ ಈಗೋ ಒಡೆದೋಗುತ್ತೆ. ಅದೇ ಈಗೋ ಡೆಸಲ್ಯೂಷನ್. ಅದೇ ಸ್ಪಿರಿಚುವಲ್ ಅವೇಕಿಂಗ್ನ ಮೊದಲ ಹೆಜ್ಜೆ. 7ನೇ ವಿಷಯ, ಅನ್ಕಂಡೀಷ್ನಲ್ ಲವ್ ಅಂದರೆ ಏನು ಅಂತ ಈ ಸಂಬಂಧ ಕಲಿಸುತ್ತೆ. ನಾವು ಅನ್ಕಂಡೀಷ್ನಲ್ ಲವ್ ಅನ್ನೋ ಮಾತನ್ನು ತುಂಬ ಸರಿ ಕೇಳಿರ್ತೀವಿ, ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀವಾ? ನಮ್ಮ ಮನಸ್ಸಲ್ಲಿ ಒಂದು ಇನ್ವಿಸಿಬಲ್ ಚೆಕ್ಲಿಸ್ಟ್ ಇರುತ್ತೆ. ಏಜ್ ಸರಿ ಇರಬೇಕು, ಜಾತಿ ಮ್ಯಾಚ್ ಆಗಬೇಕು, ಸ್ಟೇಟಸ್ ಮ್ಯಾಚ್ ಆಗಬೇಕು, ಇವೆಲ್ಲ ಕಂಡೀಷನ್ಸ್. ಇಷ್ಟು ಕಂಡೀಷನ್ಸ್ ಇಟ್ಕೊಂಡ್ಮೇಲೆ ಅದು ಅನ್ಕಂಡೀಷ್ನಲ್ ಲವ್ ಹೇಗಾಗುತ್ತೆ? ಅನ್ಕಂಡೀಷ್ನಲ್ ಅಂದರೆ ನೋ ಕಂಡೀಷನ್ಸ್. ಆದರೆ ನಾವು ಪ್ರತಿಯೊಂದಕ್ಕೂ ಕಂಡೀಷನ್ಸ್ ಹಾಕ್ತಿದ್ದೀವಿ. ಆ ಕಂಡೀಷನ್ಸ್ ಬ್ರೇಕ್ ಆದ ನಂತರ ಮಾತ್ರ ಅನ್ಕಂಡೀಷ್ನಲ್ ಲವ್ ಸಾಧ್ಯ ಆಗುತ್ತೆ. ಬಹುಶಃ ಈ ಏಜ್ ಗ್ಯಾಪ್ ಸಂಬಂಧಗಳನ್ನ ಈ ಪ್ರಪಂಚ ಕ್ರಿಯೇಟ್ ಮಾಡ್ತಿರೋದು ಅದಕ್ಕೋಸ್ಕರನೇ ಇರ್ಬೋದು. ಈ ಕಂಡೀಷನ್ಸ್ ಎಲ್ಲ ಇದ್ದರೂ ನೀವಿಬ್ಬರು ಒಬ್ರನ್ನೊಬ್ರು ನೆನೆಸ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಒಂದು ಪರೀಕ್ಷೆ. 8ನೇ ವಿಷಯ, ಈ ಸಂಬಂಧ ಒಡೆದ್ರು ಆ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಶಾಶ್ವತವಾಗಿರುತ್ತೆ. ಇದನ್ನ ಕೇಳಿ ನಿಮಗೆ ರಿಲೇಷನ್ಶಿಪ್ ಬ್ರೇಕ್ ಆದರೆ ಏನು ಯೂಸ್ ಇದೆ ಅಂತ ಅನಿಸ್ಬೋದು. ಆದರೆ ಜಸ್ಟ್ ಥಿಂಕ್ ಮಾಡಿ, ಟ್ವಿನ್ ಫ್ಲೇಮ್ ಸಂಬಂಧದಲ್ಲಿ ಒಟ್ಟಿಗೆ ಬದುಕಿದ್ರೂ ಸರಿ ಅಥವಾ ಇನ್ನೊಂದು ಕಾರಣಕ್ಕೋಸ್ಕರ ದೂರ ಆದರೂ ಸರಿ,
ಆ ಸಂಬಂಧ ಇಬ್ಬರ ಒಳಗೆ ಮಾಡಿರೋ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಶಾಶ್ವತವಾಗಿರುತ್ತೆ. ಅವರು ಒಬ್ಬರನ್ನೊಬ್ಬರು ಭೇಟಿಯಾದ ಕಾರಣ ತಮ್ಮ ಅತ್ಯಂತ ಆಳವಾದ ಸ್ಪಿರಿಚುವಲ್ ಪೊಟೆನ್ಷಿಯಲನ್ನು ಟಚ್ ಮಾಡ್ತಾರೆ. ಆ ಆಕರ್ಷಣೆ, ಆ ಅನುಭವ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಹಳೆಯ ವ್ಯಕ್ತಿಯಾಗಿಲ್ಲ ಅಂತ ಈ ಸಂಬಂಧ ಅನುಭವಿಸಿದ ಜನ ಹೇಳ್ತಾರೆ. ಅದು ಎಕ್ಸಾಜರೇಷನ್ ಅಲ್ಲ, ಅದು ಎಕ್ಸಿಸ್ಟೆನ್ಷಿಯಲ್ ಶಿಫ್ಟ್. ಹಳೆ ಐಡೆಂಟಿಟಿ ಹೋಗಿ ಹೊಸ ಮನುಷ್ಯ ಹುಟ್ಟುತ್ತಾನೆ. ಫ್ರೆಂಡ್ಸ್, ಕೊನೆ ಒಂದು ಮಾತು, ನಿಮ್ಮ ಜೀವನದಲ್ಲಿ ಯಾರಾದರೂ ಏಜ್ ಗ್ಯಾಪ್ ಕಪಲ್ ಸಿಕ್ಕ ತಕ್ಷಣ ಜಡ್ಜ್ ಮಾಡಬೇಡಿ. ಅವರು ಏನೋ ಒಂದು ದೊಡ್ಡ ಸ್ಪಿರಿಚುವಲ್ ಪ್ರೋಸೆಸ್ಸಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನಸ್ಸಲ್ಲಿರೋ ಆ ಆಲ್ಗರಿದಮ್ನ ಸ್ವಲ್ಪ ಹೊತ್ತು ಆಫ್ ಮಾಡಿ. ಸಮಾಜ ಏನು ಅಂದ್ಕೊಳ್ಳುತ್ತೆ ಅನ್ನೋ ಚಿಂತೆ ಬಿಟ್ಟು ನಿಮ್ಮ ಆತ್ಮ ಯಾವ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಿದೆ ಅಂತ ಒಂದ್ಸರಿ ಫೀಲ್ ಮಾಡಿ. ನಿಮ್ಮ ಹೃದಯ ಉತ್ತರ ಹೇಳುತ್ತೆ. ನಿಮ್ಮಲ್ಲಿ ಒಂದು ಆಳವಾದ ಪ್ರಶ್ನೆ ಕೇಳ್ತೀನಿ. ಅನ್ಕಂಡೀಷ್ನಲ್ ಲವ್ ಅಂದರೆ ಎಲ್ಲ ಕಂಡೀಷನ್ಸ್ನ ಬ್ರೇಕ್ ಮಾಡಿ ಪ್ರೀತಿಸೋದು ಅಂತ ಅರ್ಥ ಆಯಿತು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನ ಎಲ್ಲ ಕಂಡೀಷನ್ಸ್ನ ಮೀರಿ ಪ್ರೀತಿಸ್ತಿದ್ದಾರಾ? ಆ ವ್ಯಕ್ತಿ ಹೆಸರನ್ನು ಕಮೆಂಟ್ ಮಾಡಿ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಸ್ಪೆಷಲ್ ಅಂತ ಅವ್ರಿಗೆ ಗೊತ್ತಾಗಲಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ಈ ವಿಡಿಯೋಗೆ 1000 ಲೈಕ್ಸ್ ಬಂದರೆ ನಮ್ಮದು ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ಸೇ ಅಂತ ಫೈಂಡ್ ಮಾಡೋ 7 ಸೈನ್ಸ್ನ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡ್ತೀನಿ. ಸೊ ಐ ಹೋಪ್ ಎಲ್ಲರೂ ಲೈಕ್ ಮಾಡ್ತೀರಾ.